ಹಾಯ್ ಫ್ರೆಂಡ್ಸ್, ಇಂದು ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯೋಗವಾಗುವಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಒಂದನೆಯ ಪ್ರಶ್ನೆ ನೋಡೋಣ ಬನ್ನಿ. ಒಂದನೆಯ ಪ್ರಶ್ನೆ, ಕ್ಯಾಪ್ಟನ್ ಕೋಲ್ ಎಂದು ಅಡ್ಡ ಹೆಸರಿನಿಂದ ಕರೆಯಲ್ಪಡುವ ಪ್ರಸಿದ್ಧ ಭಾರತೀಯ ಕ್ರೀಡಾಪಟು ಯಾರು? ಒಂದನೇ ಆಪ್ಷನ್ ಮಿಲ್ಖಾ ಸಿಂಗ್, ಎರಡನೇ ಆಪ್ಷನ್ ಮೇಜರ್ ಧ್ಯಾನ್ ಚಂದ್, ಮೂರನೇ ಆಪ್ಷನ್ ರೋಹಿತ್ ಶರ್ಮಾ, ನಾಲ್ಕನೇ ಆಪ್ಷನ್ ಮಹೇಂದ್ರ ಸಿಂಗ್ ಧೋನಿ. ಸರಿಯಾದ ಉತ್ತರ ಮಹೇಂದ್ರ ಸಿಂಗ್ ಧೋನಿ. ಎರಡನೆಯ ಪ್ರಶ್ನೆ, ಕೊನೇರು ಹಂಪಿ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಒಂದನೇ ಆಪ್ಷನ್ ಚದುರಂಗ, ಎರಡನೇ ಆಪ್ಷನ್ ಬಾಕ್ಸಿಂಗ್, ಮೂರನೇ ಆಪ್ಷನ್ ಬ್ಯಾಡ್ಮಿಂಟನ್, ನಾಲ್ಕನೇ ಆಪ್ಷನ್ ಕ್ರಿಕೆಟ್. ಸರಿಯಾದ ಉತ್ತರ ಚದುರಂಗ. ಮೂರನೆಯ ಪ್ರಶ್ನೆ, ಹುಕ್ ಪಾಸ್ ಪರಿಭಾಷೆ ಯಾವ ಕ್ರೀಡೆಗೆ ಸೇರಿದೆ? ಒಂದನೇ ಆಪ್ಷನ್ ವಾಲಿಬಾಲ್, ಎರಡನೇ ಆಪ್ಷನ್ ಫುಟ್ಬಾಲ್, ಮೂರನೇ ಆಪ್ಷನ್ ರಗ್ಬಿ, ನಾಲ್ಕನೇ ಆಪ್ಷನ್ ಬಾಸ್ಕೆಟ್ಬಾಲ್. ಸರಿಯಾದ ಉತ್ತರ ಬಾಸ್ಕೆಟ್ಬಾಲ್. ನಾಲ್ಕನೆಯ ಪ್ರಶ್ನೆ, ಡ್ಯೂರಾಂಡ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಒಂದನೇ ಆಪ್ಷನ್ ಕ್ರಿಕೆಟ್, ಎರಡನೇ ಆಪ್ಷನ್ ಫುಟ್ಬಾಲ್, ಮೂರನೇ ಆಪ್ಷನ್ ಕಬಡ್ಡಿ, ನಾಲ್ಕನೇ ಆಪ್ಷನ್ ಟೇಬಲ್ ಟೆನ್ನಿಸ್. ಸರಿಯಾದ ಉತ್ತರ ಫುಟ್ಬಾಲ್. ಐದನೆಯ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರನ್ನು ಭಾರತದ ಹಾರುವ ಸಿಖ್ ಎಂದು ಕರೆಯಲ್ಪಡುತ್ತಾರೆ? ಒಂದನೇ ಆಪ್ಷನ್ ಮೊಹಿಂದ್ರ ಸಿಂಗ್, ಎರಡನೇ ಆಪ್ಷನ್ ಅಜಿತ್ ಪಾಲ್ ಸಿಂಗ್, ಮೂರನೇ ಆಪ್ಷನ್ ಜೋಗೇಂದ್ರ ಸಿಂಗ್, ನಾಲ್ಕನೇ ಆಪ್ಷನ್ ಮಿಲ್ಖಾ ಸಿಂಗ್. ಸರಿಯಾದ ಉತ್ತರ ಮಿಲ್ಖಾ ಸಿಂಗ್. ಆರನೆಯ ಪ್ರಶ್ನೆ, ಸಾಮಾನ್ಯವಾಗಿ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಈ ಮಧ್ಯಂತರದಲ್ಲಿ ನಡೆಸಲಾಗುತ್ತದೆ? ಒಂದನೇ ಆಪ್ಷನ್ 3 ವರ್ಷಗಳು, ಎರಡನೇ ಆಪ್ಷನ್ 4 ವರ್ಷಗಳು, ಮೂರನೇ ಆಪ್ಷನ್ 5 ವರ್ಷಗಳು, ನಾಲ್ಕನೇ ಆಪ್ಷನ್ 6 ವರ್ಷಗಳು. ಸರಿಯಾದ ಉತ್ತರ 4 ವರ್ಷಗಳು. ಏಳನೆಯ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರನ್ನು ಪಯೋಳಿ ಎಕ್ಸ್ಪ್ರೆಸ್ ಎಂದು ಕರೆಯಲಾಗುತ್ತದೆ? ಒಂದನೇ ಆಪ್ಷನ್ ಹಿಮಾ ದಾಸ್, ಎರಡನೇ ಆಪ್ಷನ್ ದ್ಯುತಿ ಚಂದ್, ಮೂರನೇ ಆಪ್ಷನ್ ಪಿಟಿ ಉಷಾ, ನಾಲ್ಕನೇ ಆಪ್ಷನ್ ಸೈನಿ ಇಬ್ರಾಹಿಂ. ಸರಿಯಾದ ಉತ್ತರ ಪಿಟಿ ಉಷಾ. ಎಂಟನೆಯ ಪ್ರಶ್ನೆ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜಧಾನಿ ಯಾವುದು? ಒಂದನೇ ಆಪ್ಷನ್ ಇಂಪಾಲ್, ಎರಡನೇ ಆಪ್ಷನ್ ಪೋರ್ಟ್ ಬ್ಲೇಯರ್, ಮೂರನೇ ಆಪ್ಷನ್ ಅಜ್ವಲ್, ನಾಲ್ಕನೇ ಆಪ್ಷನ್ ಶಿಮ್ಲಾ. ಸರಿಯಾದ ಉತ್ತರ ಪೋರ್ಟ್ ಬ್ಲೇಯರ್. ಒಂಬತ್ತನೆಯ ಪ್ರಶ್ನೆ, ಚಂಡೀಗಢವು ಈ ಕೆಳಗಿನ ಯಾವ 2 ರಾಜ್ಯಗಳ ರಾಜಧಾನಿಯಾಗಿದೆ? ಒಂದನೇ ಆಪ್ಷನ್ ಪಂಜಾಬ್ ಮತ್ತು ಹಿಮಾಚಲ್ ಪ್ರದೇಶ್, ಎರಡನೇ ಆಪ್ಷನ್ ಹಿಮಾಚಲ್ ಪ್ರದೇಶ್ ಮತ್ತು ಹರಿಯಾಣ, ಮೂರನೇ ಆಪ್ಷನ್ ಹರಿಯಾಣ ಮತ್ತು ಪಂಜಾಬ್, ನಾಲ್ಕನೇ ಆಪ್ಷನ್ ಜಮ್ಮು ಕಾಶ್ಮೀರ ಮತ್ತು ಉತ್ತರಾಖಂಡ್. ಸರಿಯಾದ ಉತ್ತರ ಹರಿಯಾಣ ಮತ್ತು ಪಂಜಾಬ್. ಹತ್ತನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಲಕ್ಷದ್ವೀಪದ ರಾಜಧಾನಿ ಯಾವುದು? ಒಂದನೇ ಆಪ್ಷನ್ ಕವರಟ್ಟಿ, ಎರಡನೇ ಆಪ್ಷನ್ ಅಜ್ವಲ್, ಮೂರನೇ ಆಪ್ಷನ್ ಇಟಾನಗರ್, ನಾಲ್ಕನೇ ಆಪ್ಷನ್ ಪೋರ್ಟ್ ಬ್ಲೇಯರ್. ಸರಿಯಾದ ಉತ್ತರ ಕವರಟ್ಟಿ. 11ನೆಯ ಪ್ರಶ್ನೆ, ದಿ ವಿಂಗ್ಸ್ ಆಫ್ ಫೈರ್ ಪುಸ್ತಕವು ಯಾರ ಆತ್ಮಚರಿತೆಯಾಗಿದೆ? ಒಂದನೇ ಆಪ್ಷನ್ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ, ಎರಡನೇ ಆಪ್ಷನ್ ಆರ್.ಕೆ. ನಾರಾಯಣ್, ಮೂರನೇ ಆಪ್ಷನ್ ಅಮರ್ತ್ಯ ಸೇನ, ನಾಲ್ಕನೇ ಆಪ್ಷನ್ ಅಬ್ದುಲ್ ಕಲಾಂ ಆಜಾದ್. ಸರಿಯಾದ ಉತ್ತರ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ. 12ನೆಯ ಪ್ರಶ್ನೆ, ಹರ್ಷ ಚರಿತ್ರ ಸಂಸ್ಕೃತದಲ್ಲಿ ಬರೆದವರು ಯಾರು? ಒಂದನೇ ಆಪ್ಷನ್ ಹರಿಸೇನ, ಎರಡನೇ ಆಪ್ಷನ್ ಬಾಣಭಟ್, ಮೂರನೇ ಆಪ್ಷನ್ ಹರ್ಷವರ್ಧನ, ನಾಲ್ಕನೇ ಆಪ್ಷನ್ ನಾಗಸೇನ. ಸರಿಯಾದ ಉತ್ತರ ಬಾಣಭಟ್. 13ನೇ ಪ್ರಶ್ನೆ, ಕೇಲು ಚರಣ್ ಮಹಾಪಾತ್ರ ಈ ಕೆಳಗಿನ ಯಾವ ನೃತ್ಯ ವರ್ಗದ ಪ್ರತಿಪಾದಕರಾಗಿದ್ದರು? ಒಂದನೇ ಆಪ್ಷನ್ ಕುಚಿಪುಡಿ, ಎರಡನೇ ಆಪ್ಷನ್ ಮಣಿಪುರಿ, ಮೂರನೇ ಆಪ್ಷನ್ ಭರತನಾಟ್ಯ, ನಾಲ್ಕನೇ ಆಪ್ಷನ್ ಒಡಿಸ್ಸಿ.
ಸರಿಯಾದ ಉತ್ತರ ಒಡಿಶಿ. 14ನೇ ಪ್ರಶ್ನೆ, ಕಾಕ್ರಾಪರ್ ಪರಮಾಣು ವಿದ್ಯುತ್ ಸ್ಥಾವರವು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? 1ನೇ ಆಪ್ಷನ್ ರಾಜಸ್ಥಾನ್, 2ನೇ ಆಪ್ಷನ್ ಗುಜರಾತ್, 3ನೇ ಆಪ್ಷನ್ ಮಹಾರಾಷ್ಟ್ರ, 4ನೇ ಆಪ್ಷನ್ ಕರ್ನಾಟಕ. ಸರಿಯಾದ ಉತ್ತರ ಗುಜರಾತ್. 15ನೇ ಪ್ರಶ್ನೆ, ಮಾನವ ಹೃದಯವು ಎಷ್ಟು ಕೋಣೆಗಳಿಂದ ಮಾಡಲ್ಪಟ್ಟಿದೆ? 1ನೇ ಆಪ್ಷನ್ ಕೇವಲ 4, 2ನೇ ಆಪ್ಷನ್ ಕೇವಲ 2, 3ನೇ ಆಪ್ಷನ್ ಕೇವಲ 1, 4ನೇ ಆಪ್ಷನ್ ಕೇವಲ 3. ಸರಿಯಾದ ಉತ್ತರ ಕೇವಲ 4. 16ನೇ ಪ್ರಶ್ನೆ, ಮಾನವ ದೇಹದ ಯಾವ ಗ್ರಂಥಿ ಅಥವಾ ಅಂಗದಿಂದ ಇನ್ಸುಲಿನ್ ಸ್ರವಿಸುತ್ತದೆ? 1ನೇ ಆಪ್ಷನ್ ಮೂತ್ರಪಿಂಡ, 2ನೇ ಆಪ್ಷನ್ ಯಕೃತ್, 3ನೇ ಆಪ್ಷನ್ ಮೆದುಜೀರಕ ಗ್ರಂಥಿ, 4ನೇ ಆಪ್ಷನ್ ಸಣ್ಣ ಕರಳು. ಸರಿಯಾದ ಉತ್ತರ ಮೆದುಜೀರಕ ಗ್ರಂಥಿ. 17ನೇ ಪ್ರಶ್ನೆ, ಯಾವ ದೇಹದ ಅತಿ ದೊಡ್ಡ ಆಂತರಿಕ ಅಂಗ ಯಾವುದು? 1ನೇ ಆಪ್ಷನ್ ಮೆದುಜೀರಕ ಗ್ರಂಥಿ, 2ನೇ ಆಪ್ಷನ್ ಮೂತ್ರಪಿಂಡಗಳು, 3ನೇ ಆಪ್ಷನ್ ಹೃದಯ, 4ನೇ ಆಪ್ಷನ್ ಯಕೃತ್. ಸರಿಯಾದ ಉತ್ತರ ಯಕೃತ್. 18ನೇ ಪ್ರಶ್ನೆ, ಭ್ರೂಣವು ಎಲ್ಲಿ ಕಂಡು ಬರುತ್ತದೆ? 1ನೇ ಆಪ್ಷನ್ ಹೂಗಳು, 2ನೇ ಆಪ್ಷನ್ ಎಲೆಗಳು, 3ನೇ ಆಪ್ಷನ್ ಬೀಜಗಳು, 4ನೇ ಆಪ್ಷನ್ ಮೊಗ್ಗುಗಳು. ಸರಿಯಾದ ಉತ್ತರ ಬೀಜಗಳು. 19ನೇ ಪ್ರಶ್ನೆ, ಮಾನವ ದೇಹದಿಂದ ಸಾರಜನಕಯುಕ್ತ ತ್ಯಾಜ್ಯವನ್ನು ತೆಗೆದುಹಾಕಲು ಯಾವ ಮಾನವ ಅಂಗವು ಕಾರಣವಾಗುತ್ತದೆ? 1ನೇ ಆಪ್ಷನ್ ಶ್ವಾಸಕೋಶಗಳು, 2ನೇ ಆಪ್ಷನ್ ಮೂತ್ರಪಿಂಡ, 3ನೇ ಆಪ್ಷನ್ ಯಕೃತ್, 4ನೇ ಆಪ್ಷನ್ ಮೆದುಜೀರಕ ಗ್ರಂಥಿ. ಸರಿಯಾದ ಉತ್ತರ ಮೂತ್ರಪಿಂಡ. 20ನೇ ಪ್ರಶ್ನೆ, ಇನ್ಪುಟ್ ಮತ್ತು ಔಟ್ಪುಟ್ ನರಗಳು ಭೇಟಿಯಾಗುತ್ತವೆ ಡ್ಯಾಶ್. 1ನೇ ಆಪ್ಷನ್ ಯಕೃತ್, 2ನೇ ಆಪ್ಷನ್ ಕೇಂದ್ರ ನರಮಂಡಲ, 3ನೇ ಆಪ್ಷನ್ ಹೃದಯ, 4ನೇ ಆಪ್ಷನ್ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಕೇಂದ್ರ ನರಮಂಡಲ. ಇದೇ ತರಹದ ಪ್ರಶ್ನೆಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.